ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ಸಿಂದ ಬಳಲ್ತಿದ್ರೆ ಕೂಡ ನೀವು ಕೂಡ ಇವಾಗಲಂತೂ ತುಂಬಾ ಜನರಿಗೆ ಚಿಕ್ಕವರಿಂದ ದೊಡ್ಡವರೆಗೂ ಕೂಡ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಕಾಣಿಸ್ತಿದೆ. ಅದಕ್ಕೂ ಕೂಡ ಕಾರಣ ಏನಂದರೆ ನಮ್ಮ ತಲೆಯಲ್ಲಿ ಮೆಲೋನಿನ್ ಅಂತ ಅಂಶ ಇರುತ್ತೆ. ಅದು ಕೂಡ ಕಡಿಮೆ ಆಗ್ತಾ ಬಂದರೆ ಕೂಡ ನಮ್ಮ ವೈಟ್ ಹೇರ್ ಜಾಸ್ತಿಯಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಯಾವ ರೀತಿ ನಮ್ಮ ಹೇರ್ನ ಕೇರ್ ಮಾಡ್ಕೊಳ್ಬಹುದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು. ಹಾಗೂ ನಾವು ಎಷ್ಟೆಲ್ಲ ಹೇರ್ ಡ್ರೈಸ್ಗಳು ಹಾಗೂ ಯಾವುದೇ ಒಂದು ಕೆಮಿಕಲ್ ಯುಕ್ತವಾಗದಂಥ ಹೇರ್ ಡ್ರೈ ಆಗಿರಲಿ ಅಥವಾ ಕಂಡೀಷ್ನರ್ ಆಗಿರಲಿ ನಾವು ಎಷ್ಟೆಲ್ಲ ಯೂಸ್ ಮಾಡ್ತಾ ಇರ್ತೇವೆ, ಸ್ವಲ್ಪ ದಿನದ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನೆಕ್ಸ್ಟ್ ಡೇ ಮತ್ತೆ ಅದೇ ಥರ ನಮ್ಮ ಹೇರ್ಸ್ ಆಗುತ್ತಾ ಹೋಗುತ್ತೆ. ಅದರಿಂದ ಕೂಡ ನಾವು ಪರ್ಮನೆಂಟಾಗಿ ಸೊಲ್ಯೂಷನ್ ಪಡ್ಕೊಳ್ಳೋದಿಲ್ಲ. ಯಾವುದೇ ಒಂದು ಹೇರ್ ಡ್ರೈನ ಯೂಸ್ ಮಾಡ್ಕೋದೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡಿರುವಂಥ ಈ ಒಂದು ಹೇರ್ ಡ್ರೈನ ನೀವು ಕೂಡ ಯೂಸ್ ಮಾಡ್ಕೋತಾ ಹೋಗಿ. ಹಾಗಾದರೆ ನಿಮಗೂ ಕೂಡ ಈ ವಿಡಿಯೋ ಯೂಸ್ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ತವಾನ ಇಟ್ಕೊಂಡಿರೋದು, ಕಬ್ಬಿಣದ ತವಾನ ಇಟ್ಕೊಂಡಿರೋದು ಫ್ರೆಂಡ್ಸ್. ಹಾಗೂ ಅದರೊಳಗಡೆ ಸ್ವಲ್ಪ ನಾನು ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಿರೋದು ನೋಡ್ಬೋದು. ಆಮ್ಲ ಪೌಡರ್ ಕೂಡ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೂ ಹಾಗೂ ನಮ್ಮ ವೈಟ್ ಹೇರ್ಸ್ ಕೂಡ ಇದರಿಂದ ಕಡಿಮೆ ಆಗ್ತಾ ಬರುತ್ತೆ. ಆದ್ದರಿಂದ ನಾನು ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಿರೋದು ನೋಡ್ಬೋದು. ಈ ಹಂಚನ್ನು ಸ್ವಲ್ಪ ಮಟ್ಟಿಗೆ ನಾನು ಕಾಯೋದಕ್ಕೆ ಬಿಟ್ಟಿದ್ದೆ. ನೆಕ್ಸ್ಟ್ ಇಲ್ಲಿ 2 ಸ್ಪೂನಷ್ಟು ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋತಿರೋದು. ಈ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಹೀಗೆ ಹುರಿದುಕೊಳ್ಬೇಕು ಬೆಚ್ಚಗಾಗೋವರೆಗೂ. ಆಮೇಲೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ಆಮ್ಲ ಪೌಡರಿಂದ ನಮ್ಮ ಕೂದಲು ಚಿಕ್ಕ ಮಕ್ಕಳಿಗೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ಚಿಕ್ಕ ಮಕ್ಕಳಿಗೂ ಹಾಗೂ ವಯಸ್ಸಾದವರು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ಹೀಗೆ ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಹುರ್ಕೊಳ್ಬೇಕು. ಆಮ್ಲ ಪೌಡರ್ನ ಹಾಕ್ಕೊಂಡಿದ ನಂತರ ನಾನು ಇದ್ರೊಳಗಡೆ ಮೆಹಂದಿ ಪೌಡರ್ನ ಆ್ಯಡ್ ಮಾಡ್ಕೊತಿರೋದು ಸ್ನೇಹಿತರೆ. ನ್ಯಾಚುರಲ್ ಆಗಿರುವಂಥ ಮೆಹಂದಿನ ನಾನು ಯೂಸ್ ಮಾಡ್ಕೋತಿರೋದು. ನೀವು ಯಾವ್ದು ಯೂಸ್ ಮಾಡ್ಕೋತೀರ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ಅದು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೇ ಇರುವಂಥ ಮೆಹಂದಿನ ಯೂಸ್ ಮಾಡ್ಕೋತಿರೋದು. ಅದು ಕೂಡ ಹೀನ ಮೆಹಂದಿನ, ಅದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅದೇ ಯೂಸ್ ಮಾಡ್ಕೋತಾ ಇರ್ತೇನೆ. ನಮ್ಮ ಸ್ಕ್ಯಾಲ್ಪ್ಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಒಂದು ಮೆಹಂದಿನ ಯೂಸ್ ಮಾಡಿದರೆ. ನೋಡ್ಬೋದು ಚೆನ್ನಾಗಿ ಇದನ್ನು ಬ್ಲ್ಯಾಕ್ ಆಗೋವರೆಗೂ ಈ 2 ಪದಾರ್ಥನ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ನೋಡ್ಬೋದು ಇವಾಗ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗಿರೋದಂತ. ಹೀನ ಮೆಹಂದಿ ಹೇಗೆ ರೆಡಿ ಆಗಿರುತ್ತೆ ಅಂದರೆ ಅದು ಕೂಡ ಒಂದು ಎಲೆಯಿಂದ ತಯಾರಾಗಿರುವಂಥದ್ದು. ಅದಕ್ಕೆ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಹೀನ ಮೆಹಂದಿನ ನಾನು ಸಜೆಸ್ಟ್ ಮಾಡ್ತೇನೆ ಯೂಸ್ ಮಾಡೋದಕ್ಕೆ. ಈ ಒಂದು ಹೀನ ಮೆಹಂದಿ ಕೂಡ ನಮ್ಗೆ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಸ್ನೇಹಿತರೆ. ನೋಡ್ಬೋದು ಇವಾಗ ಕಲರ್ ಚೇಂಜ್ ಆಗಿರೋದಂತ. ಒಂದು 3 ಮಿನಿಟ್ಸ್ವರೆಗೂ ಇದನ್ನು ಹುರ್ಕೊಳ್ಬೇಕು. ಆವಾಗಲೇ ಇದು ಚೆನ್ನಾಗಿ ಬ್ಲ್ಯಾಕ್ ಹೋಗುತ್ತೆ ಸ್ನೇಹಿತರೆ. ಇದನ್ನು ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆದರೆ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡದೆ ನಮ್ಮ ಕೂದಲು ಬ್ಲ್ಯಾಕ್ ಆಗುತ್ತೆ, ಅದು ನಮಗೆ ಇಂಪಾರ್ಟೆಂಟೇ. ನಮ್ಮ ಕೂದಲು ಕೂಡ ಡ್ಯಾಮೇಜ್ ಆಗೋದಿಲ್ಲ. ನೋಡ್ಬೋದು ಇವಾಗ ಚೆನ್ನಾಗಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ. ಹಾಗೂ ನಾನು ಇದನ್ನು ಒಂದು ಬಟ್ಲಲ್ಲಿ ಹೀಗೆ ತೆಗೆದುಕೊಳ್ತೇನೆ ಸ್ನೇಹಿತರೆ. ಅದು ಕೂಡ ನಿಮ್ಗೆ ತೋರಿಸ್ತೇನೆ. ನೋಡ್ಬೋದು ಹೀಗೆ ಅಷ್ಟು ಎಲ್ಲ ಬ್ಲ್ಯಾಕ್ ಆದ ನಂತರ ಹೀಗೆ ತೆಗೆದುಕೊಳ್ಬೇಕು. ಅಷ್ಟು ಎಲ್ಲ ಈ ಬಟ್ಲಲ್ಲಿ ತೆಗೆದುಕೊಂಡ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೇನೆ. ನಾನಿಲ್ಲೊಂದು ಪಾತ್ರೆನ ಯೂಸ್ ಮಾಡ್ಕೋತಿರೋದು. ಅಷ್ಟು ಮೆಹಂದಿ ಇವಾಗ ರೆಡಿ ಆಗೋಗ್ಬಿಟ್ಟಿದೆ ಅಂತ. ನೆಕ್ಸ್ಟ್ ಈ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ನೀರನ್ನ ಆ್ಯಡ್ ಮಾಡ್ಕೋತಿರೋದು ಸ್ನೇಹಿತರೆ. ನೋಡ್ಬೋದು ಸ್ವಲ್ಪ ಮಟ್ಟಿಗೆ, ನಾನು ಜಾಸ್ತಿ ಏನು ಯೂಸ್ ಮಾಡ್ಕೋತಿಲ್ಲ, ಸ್ವಲ್ಪನ ಆ್ಯಡ್ ಮಾಡ್ಕೋತಿರೋದು. ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ ನಂತರ ಅದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಸ್ನೇಹಿತರೆ. ಸ್ವಲ್ಪ ಬಿಸಿ ಆದ ತಕ್ಷಣ ನೋಡ್ಬೋದು ನೀರನ್ನ ತುಂಬಾ ಕಡಿಮೆ ತೊಗೊಂಡಿರೋದಂತ. ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೋ ಅಷ್ಟು ತೊಗೊಂಡ್ರೆ ಸಾಕು. ಹಾಗೂ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಿರೋದು ಸ್ನೇಹಿತರೆ. ನೋಡ್ಬೋದು ಕಾಫಿ ಪೌಡರಿಂದ ಕೂಡ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ ಹಾಗೂ ಶೈನಿಯಾಗಿ ಹೊಳಪು ಕೂಡ ಕೊಡುತ್ತೆ ಇದರಿಂದ. ಅದಕ್ಕೋಸ್ಕರ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಿರೋದು. ಹಾಗೂ ನಾನಿಲ್ಲಿ ಕರಿಬೇವನ್ನ ಯೂಸ್ ಮಾಡ್ಕೋತಿರೋದು. ಅದು ಅಂತೂ ಎಷ್ಟೆಲ್ಲ ನಮ್ಮ ಕೂದಲಿಗೆ ಯೂಸಸ್ ಇದೆ ಈ ಒಂದು ಕರಿಬೇವಿನಿಂದ ಅಂತ ಎಲ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಕರಿಬೇವನ್ನ ಕೂಡ ಈ ಒಂದು ಡೆಕಾಷನ್ ಒಳಗಡೆ ಆ್ಯಡ್ ಮಾಡ್ಕೋತಿರೋದು.
ಸ್ನೇಹಿತರೆ, ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಯೂಸ್ ಮಾಡ್ಕೋತಿರೋದು. ಎಲ್ಲರ ಮನೆಯಲ್ಲಿ ಕರಿಬೇವು ಅಂತೂ ಈಸಿಯಾಗಿ ಸಿಕ್ಕಾಬಿಡುತ್ತೆ. ಆದರೆ ನಮ್ಮ ಹೇರ್ಸ್ಗೆ ಒಂದು ಕರಿಬೇವು ಎಷ್ಟೆಲ್ಲ ಯೂಸಸ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ. ಅದು ಕೂಡ ನಮ್ಮ ಹೇರ್ಸ್ನಲ್ಲಿರುವ ಆ್ಯಂಟಿ ಬ್ಯಾಕ್ಟೀರಿಯಾ ಕೂಡ ಜಾಸ್ತಿ ಆಗೋದಕ್ಕೂ ಕೂಡ ಈ ಒಂದು ಕರಿಬೇವು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇದರಿಂದ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೋಡ್ಬೋದು ಈ ಒಂದು ಈಗ ಡಿಕಾಷನ್ ಒಂದು 2 ಮಿನಿಟ್ಸ್ವರೆಗೂ ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಳೋ ನಂತರ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಲರ್ ಬಂದಿರೋದು ಅಂತ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೂ ನಾನು ಇಲ್ಲಿ ಮೊದಲೇ ಮಾಡ್ಕೊಂಡಿದ್ನಲ್ವ ಈ ಒಂದು ಮೆಹಂದಿ ಪೌಡರ್ನ, ಇದರಿಂದ ನಾನು ಇವತ್ತು ನಿಮಗೆ 2 ಟೈಪ್ ಹೇಗೆ ನಾನು ಯೂಸ್ ಮಾಡ್ಕೊಳ್ಬೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇರೋದು. ನೋಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಮೆಹಂದಿನ ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಮಾಡ್ಕೊಂಡಿಟ್ಕೊಂಡಿದ್ನಲ್ವ ಡಿಕಾಷನ್ನ, ಅದನ್ನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಎಷ್ಟು ಪ್ರಮಾಣದಲ್ಲಿ ಬೇಕು ಡಿಕಾಷನ್ ಅಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿಕೊಂಡು ನೀವು ಕಲಿಸ್ಕೊಳ್ಬೇಕು, ಯಾಕಂದರೆ ಜಾಸ್ತಿ ತೆಳುವಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಬೇಕು. ಹೀಗೆ ಹಾಕ್ಕೊಂಡ ನಂತರ ಹೀಗೆ ಒಂದು ಸ್ಪೂನ್ ಸಹಾಯದಿಂದ ನೀವು ಕಲಿಸ್ಕೊಂಡು ನೋಡ್ಬೋದು ಮೆಹಂದಿ ಎಷ್ಟು ಚೆನ್ನಾಗಿ ರೆಡಿ ಆಗೋಗ್ಬಿಟ್ಟಿದೆ ಅಂತ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಪೌಡರ್ನ ಆ್ಯಡ್ ಮಾಡ್ಕೊಳ್ಬಹುದು, ಅಥವಾ ನೀವು ಹೀಗೆ ಪೌಡರ್ನ ಮಾಡಿಕೊಂಡು ಇಟ್ಕೊಳ್ಬಹುದು ಜಾಸ್ತಿ ಡೇಸ್ ಕೂಡ. ಯಾವಾಗ ಬೇಕೋ ಆವಾಗ ಹೀಗೆ ಡಿಕಾಷನ್ನ ಮಾಡಿಕೊಂಡು ಹೀಗೆ ಯೂಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದನ್ನು ನೀವು ಬೇಕಾದರೆ ನೈಟ್ ಇಟ್ಕೊಂಡು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡ್ಕೊಳ್ಬೋದು, ಅಥವಾ ಟೈಮ್ ಇಲ್ಲಾಂದರೆ 1 ಅವರ್ ಅಷ್ಟೇ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನ ಮಾಡ್ಕೊಳ್ಬೋದು. ಹಾಗೂ ನಾನು ಇಲ್ಲಿ ನಿಮಗೆ ಇನ್ನೊಂದು ಯೂಸ್ನ ಹೇಳ್ಕೊಡ್ತಿರೋದು ಹೇಗೆ ಯೂಸ್ ಮಾಡ್ಕೋದು ಅಂತ, ಇನ್ನೊಂದು ಡಿಫ್ರೆಂಟಾಗಿ. ಇದನ್ನೇನಾದರೂ ನೀವು ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಆ ಪೌಡರ್ನ ಈ ಬೌಲಿಗೆ ಹಾಕ್ಕೊಂಡಿರೋದು ಸ್ವಲ್ಪ, ಹಾಗೂ ಇದ್ರೊಳಗಡೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋತಿರೋದು, ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡಿಕೊಂಡು. ಈ ಒಂದು ಕಲರ್ ಎಷ್ಟು ಚೆನ್ನಾಗಿ ಬೆಸ್ಟ್ ಕಲರ್ ಕೊಡುತ್ತೆ ಸ್ನೇಹಿತರೆ. ಇದನ್ನು ನೀವು ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ವೈಟ್ ಹೇರ್ಸ್ ತಕ್ಷಣ ಬ್ಲ್ಯಾಕ್ ಆಗುತ್ತೆ. ಹಾಗೂ ಇನ್ಸ್ಟೆಂಟಾಗಿ ಈ ಒಂದು ಹೇರ್ ಡ್ರೈನ ನೀವು ಮಾಡ್ಕೊಳ್ಬಹುದು. ಹಾಗೂ ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೂ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಇದನ್ನು ಹಚ್ಕೊಂಡು ನೀವು ತಲೆ ಸ್ನಾನ ಕೂಡ ಮಾಡ್ಕೊಳ್ಳೋದು ಅಗತ್ಯ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಈ ಒಂದು ಹೇರ್ ಡ್ರೈ ವರ್ಕ್ ಆಗುತ್ತೆ. ನೋಡ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ನಾವು ವೈಟ್ ಹೇರ್ಸ್ ಇರೋರಲ್ಲಿ ಇದನ್ನು ಹಚ್ಚಿಬಿಟ್ರೆ ಸಾಕು, ನಮ್ಮ ವೈಟ್ ಹೇರ್ಸ್ ಇದೆ ಅಂತ ಕೂಡ ಕಾಣೋದಿಲ್ಲ ಸ್ನೇಹಿತರೆ. ನಾವು ಯಾವುದೇ ಒಂದು ಫಂಕ್ಷನ್ಗೆ ರೆಡಿ ಆಗಬೇಕಾದ್ರೂ ಕೂಡ, ನಮಗೆ ಬೇಗ ಹೋಗಬೇಕಾದ್ರೂ ಕೂಡ ಈ ಒಂದು ಹೇರ್ ಪ್ಯಾಕ್ನ ನೀವು ಹೀಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಹೋಗಬೇಕಾದ್ರೆ ಹೀಗೆ ಒಂದು ಕೋಕೋನಟ್ ಆಯಿಲ್ನ ಹಾಕ್ಕೊಂಡು ಹಚ್ಕೊಂಡು ಬಿಟ್ಟರೆ ಸಾಕು. ಯಾವುದೇ ಒಂದು ತಲೆ ಸ್ನಾನ ಕೂಡ ಮಾಡುವ ಗೊತ್ತೇ ಇರೋದಿಲ್ಲ. ಹಾಗೂ ಎಲ್ಲೆಲ್ಲ ನಮ್ಮ ಸ್ಕ್ಯಾಲ್ಪ್ ಈಚಿಂಗ್ ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೀವು ಕೂಡ ಇವತ್ತಿನ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವೈಟ್ ಹೇರ್ಸ್ ಇದ್ದರೆ ಅವರು ಕೂಡ ಸಜೆಸ್ಟ್ ಮಾಡಿ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೂ ಮುಂದಿನ ಒಂದು ಇಂಥದ್ದೇ ಅಂತಂತ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಮತ್ತೆ ವಿಡಿಯೋ ಜೊತೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸ್ನೇಹಿತರೆ.